ಓಕೆ, ಕುಮಾರಸ್ವಾಮಿ ಬಜೆಟ್ಗೆ ಕಾಂಗ್ರೆಸ್ ನಾಯಕರಲ್ಲೇ ಪರಸ್ಪರ ಭಿನ್ನಮತ ಅಂತಕ್ಕಂಥ ಮಾತು. ಈಗಾಗಲೇ ಎಚ್.ಕೆ. ಪಾಟೀಲ್ ಅವರು ಏನು ಅಸಮಾಧಾನ ವ್ಯಕ್ತಪಡಿಸಿದ್ರು, ಅದಕ್ಕೆ ಆರ್.ವಿ. ದೇಶಪಾಂಡೆ ಅವರು ತಿರುಗೇಟನ್ನ ಕೊಟ್ಟಿದ್ದಾರೆ. ಉತ್ತರ ಕರ್ನಾಟಕವನ್ನ ಕಡೆಗಣಿಸಿರ್ತಕ್ಕಂಥದ್ರ ಬಗ್ಗೆ ಮಾತನಾಡಿದ್ದಾರೆ. ಅಲ್ಪಸಂಖ್ಯಾತರನ್ನು ಕಡೆಗಣಿಸಲಾಗಿದೆ ಅಂತ ತನ್ವೀರ್ ಸೇಠ್ ಕೂಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಎಚ್.ಡಿ.ಕೆ ಬಜೆಟ್ಗೆ ಕಾಂಗ್ರೆಸ್ ಪಾಳೆಯದಲ್ಲೇ ಭಿನ್ನ ಧ್ವನಿ ವ್ಯಕ್ತವಾಗ್ತಾ ಇದೆ. ಈಗ ಬರ್ತಾ ಇರತಕ್ಕಂಥ ಬ್ರೇಕಿಂಗ್ ನ್ಯೂಸ್, ಸಾರ್ವಜನಿಕವಾಗಿ ಪರಸ್ಪರ ಕಾಲೆಳೆದುಕೊಂಡಿದ್ದಾರೆ ಕಾಂಗ್ರೆಸ್ ನಾಯಕರು. ಫೆಬ್ರವರಿ ತಿಂಗಳಲ್ಲಿ ನಮ್ಮ ಹಿಂದಿನ ಸರ್ಕಾರದ ಎಲ್ಲಾ ಪ್ರೋಗ್ರಾಮ್ಗಳಲ್ಲಿ ಹೇಳಿದಂತ ಪ್ರೋಗ್ರಾಮ್ಗಳು ಕೂಡ ಮುಂದುವರಿತವೆ. ದಟ್ ಇಸ್ ನಂಬರ್ 1. ಮತ್ತೆ ರೈತರ ಸಾಲ ಏನ್ ಮನ್ನಾ ಮಾಡಬೇಕು ಅಂತ ಹೇಳಿ ನಾವು ಕಾಮನ್ ಮಿನಿಮಮ್ ಪ್ರೋಗ್ರಾಮ್ ನಲ್ಲಿ ಎರಡು ಪಕ್ಷ ಬಜೆಟ್ ಸ್ಪೀಚ್ ಇಲ್ಲ, ಅದು ಅದೇ ಈಗ ಸುಮಾರು 34,000 ಕೋಟಿ ಆಗ್ತದಲ್ಲಮ್ಮ. ರೈತರ ಸಾಲ ಮನ್ನಾ ಮಾಡುವ ವಿಚಾರದಲ್ಲಿ ಬಹಳ ಗಂಭೀರವಾಗಿರ್ತಕ್ಕಂಥ ಧೈರ್ಯವಾಗಿರ್ತಕ್ಕಂಥ ನಿರ್ಣಯವನ್ನು ತೆಗೆದುಕೊಂಡಿದ್ದಾರೆ. 34,000 ಕೋಟಿ ರೂಪಾಯಿಯ ರೈತರ ಮೇಲಿದ್ದಂಥ ಹೊರೆಯನ್ನು ಇವತ್ತು ಸರ್ಕಾರ ಸಂಪೂರ್ಣವಾಗಿ ಕೆಳಗಿಳಿಸಿದೆ. ಕಾಂಗ್ರೆಸ್ ಕೊಟ್ಟಿರ್ತಕ್ಕಂಥ ಆ ಬಲದಿಂದ ಈ ರೈತರ ಮೇಲಿನ ಹೊರೆ ಏನಿತ್ತು ಆ ಹೊರೆ ಕಡಿಮೆ ಆಗಿರೋದು ಭಾಳ ಸಂತೋಷದ ಸಂಗತಿ. ಬಜೆಟ್ನಲ್ಲಿ ಉತ್ತರ ಕರ್ನಾಟಕವನ್ನು ಸಂಪೂರ್ಣ ನಿರ್ಲಕ್ಷಿಸಿರ್ತಕ್ಕಂಥ ಭಾವನೆ ಬರುವಷ್ಟರ ಮಟ್ಟಿಗೆ ಉತ್ತರ ಕರ್ನಾಟಕಕ್ಕೆ ಯಾವುದೇ ಯೋಜನೆಗಳನ್ನು ಪ್ರಸ್ತಾಪ ಮಾಡಿಲ್ಲ. ಅದರ ಜೊತೆಗೇ ಅಲ್ಪಸಂಖ್ಯಾತರ ವಿಚಾರದಲ್ಲಿ ಭಾಳ ದೊಡ್ಡ ಘೋಷಣೆಗಳನ್ನು ನಾವು ಅಪೇಕ್ಷೆ ಮಾಡ್ತಾ ಇದ್ವಿ. ಅದರಲ್ಲೂ ಈ ಸರ್ಕಾರ ಬರೋದಕ್ಕೆ ಬಹಳಷ್ಟು ಕಾರಣ ಆಗಿರ್ತಕ್ಕಂಥ ಅಲ್ಪಸಂಖ್ಯಾತ ಸಮುದಾಯ ಅದನ್ನು ನಿರೀಕ್ಷೆ ಮಾಡ್ತಾ ಇತ್ತು. ಆ ನಿರೀಕ್ಷೆ ಇವತ್ತು ಹುಸಿಯಾಗಿದೆ. ಸನ್ಮಾನ್ಯ ಕುಮಾರಸ್ವಾಮಿ ಅವರು ತಮ್ಮ ಬಜೆಟ್ ಮೇಲಿನ ಉತ್ತರದ ಸಂದರ್ಭದಲ್ಲಿ ಉತ್ತರ ಕರ್ನಾಟಕಕ್ಕೆ ಆಗಿರ್ತಕ್ಕಂಥ ಅನ್ಯಾಯ ಹಾಗೂ ಆ ಜನರ ಬಗೆಗಿನ ಭಾವನೆಯ ಘಾಸಿ ಹಾಗೂ ಅಲ್ಪಸಂಖ್ಯಾತ ಸಮುದಾಯಕ್ಕೆ ಏನೂ ಬರಲಿಲ್ಲ ಅನ್ನುವ ಭಾವನೆಯನ್ನು ಮೂಡುವಂತಿದೆ. ಅದನ್ನು ಸರಿದೂಗಿಸ್ಕೋತಾರೆ, ತಿದ್ದುಕೊಳ್ತಾರೆ, ಹೊಸ ಘೋಷಣೆಯನ್ನು ಆ ಸಂದರ್ಭದಲ್ಲಿ ಮಾಡಲಿ ಅಂಥೇಳಿ ನಾನು ಆಗ್ರಹ ಮಾಡ್ತೀನಿ. ಅದ್ರ ಜೊತೆಗೇ ನಮ್ಮ ಬೆಳೆ ವಿಮೆ 31/12/2017 ತನಕ ಏನು ಸಾಲ ಇತ್ತು ಆ ಎಲ್ಲ ಬೆಳೆ ಸಾಲ ಮನ್ನಾ ಮಾಡಿದ್ದಾರೆ. ಯಾರು ಕೊಟ್ಟಿದ್ದಾರೆ ಸಾಲ ಅವ್ರಿಗೂ 20,000 ಕೊಡ್ತೇವೆ ಅಂತ ಹೇಳಿದ್ದಾರೆ. ಸೊ ಒಳ್ಳೆ ಯೋಜನೆ ಅಲ್ಲ. ಮೊದಲೇ ಹಂತದ್ದು ಹೇಳಿದ್ದಾರೆ. ಎಚ್.ಕೆ. ಪಾಟೀಲ್ ಅವರು ಕೂಡ ಮಾತಾಡ್ತಾ ಇದ್ರು, ಉತ್ತರ ಕರ್ನಾಟಕ ಅಭಿವೃದ್ಧಿ ಮತ್ತು ಕೆಲವೊಂದು ಅಲ್ಪಸಂಖ್ಯಾತರ ಅಭಿವೃದ್ಧಿ ಬಗ್ಗೆ ಯಾವುದೇ ಪ್ರಸ್ತಾಪನೆ ಮಾಡಿಲ್ಲ. ಈ ಹಾಗಾಗಿ ಸಿದ್ದರಾಮಯ್ಯ ಅವರ ಬಜೆಟ್ ಇರೋದೇ ಅಲ್ಲ 2018 ಅದು ಅದೇ ಸ್ಪಷ್ಟವಾಗಿ ಹೇಳಿದ್ದಾರೆ. ಆ ಬಜೆಟ್ನಲ್ಲಿ ಏನು ಸಿದ್ದರಾಮಯ್ಯ ಘೋಷಣೆ ಮಾಡಿದ್ರು, ಯಾವ ಯೋಜನೆ ಮಂಜೂರು ಮಾಡಿದ್ರು ಅವೆಲ್ಲ ಇವೆ ಅಂತ ಹೇಳಿದ್ದಾರೆ. ಸೊ ಅದರಲ್ಲಿ ಪ್ರಶ್ನೆ ಇಲ್ಲ. ಅದು ಎಲ್ಲ ಮೈನಾರಿಟಿ ಅದೇ, ಎಲ್ಲ ಅದೇ, ಉತ್ತರ ಕರ್ನಾಟಕದ ಎಲ್ಲ ಅದೇ. ಈ ಕೈಗಾರಿಕಾ ಅಭಿವೃದ್ಧಿ ಹೇಳಿದಾಗ ಬೀದರು ಬಂದಿದೆ, ಕೊಪ್ಪಳ ಬಂದಿದೆ, ಚಿತ್ರೂರು ಬಂದಿದೆ, ತುಮಕೂರು ಬಂದಿದೆ, ಕಲಬುರಗಿ ಬಂದಿದೆ. ಹಾಗಾಗಿ ಎಲ್ಲ ಅದೇ. ಸಾಲ ಮನ್ನಾ ಎಲ್ಲ ರೈತರಿಗೆ ಆಗುದಲ್ಲ. ಈಗ ಪೆನ್ಷನ್ ಸಂಧ್ಯಾ ಸುರಕ್ಷಾ 600 ರೂಪಾಯಿ 1,000 ಮಾಡಿದ್ದಾರೆ. ರಾಜ್ಯದ ಎಲ್ಲ ಬಡ ಎಲ್ಲ ಜನ ಯಾರ ವಯಸ್ಸು 65 ವರ್ಷ ಮೇಲೆ ಅವ್ರು ಆಗೋದು. ಹಾಗಾಗಿ ಬಜೆಟ್ ಲಿಮಿಟೇಷನ್ಸ್ ನಲ್ಲಿ ಬೆಸ್ಟ್ ಬಜೆಟ್ ಒಂದಿಷ್ಟು ಹೊರೆ ಅಂತ ಸ್ವಲ್ಪ ಆಗ್ತದೆ. ಈಗ ಆಗುದಿಲ್ಲ ಅಂತಲ್ಲ. ಆದ್ರೆ ಪೆಟ್ರೋಲ್ ಡೀಸೆಲ್ ದಲ್ಲಿ ಕರ್ನಾಟಕ ಸ್ಟಿಲ್ ಇಸ್ ದ ಚಿಪೆಸ್ಟ್ ಸ್ಟೇಟ್ ಕಂಪೇರ್ಡ್ ಟು ಎನಿ ಅದರ್ ಸ್ಟೇಟ್ ಇನ್ ದ ಸ್ಟೇಟ್. ಹಾಗಾಗಿ ದೇಶಪಾಂಡೆ ಅವ್ರಿಗೆ ಹೊರೆನೇ ಬೀಳಲ್ಲ, ಅದಕ್ಕೆ ಹಂಗೆ ಹೇಳ್ತಾರೆ. ಓಕೆ, ನನ್ನ ಜೊತೆಗೆ ಅತಿಥಿಗಳಿದ್ದಾರೆ. ಅತಿಥಿಗಳನ್ನ ಬರ್ಮಾಡ್ಕೊಂಡ್ಬಿಡ್ತೀನಿ. ಮೊದಲೇದಾಗಿ ರೈತ ಮುಖಂಡರಾಗಿರುವಂಥ ಗಿರೀಶ್ ಗೌಡ ಅವರಿದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಬಿಜೆಪಿಯಿಂದ ನಮ್ಮ ಜೊತೆಗೆ ವಾಮನಾಚಾರ್ಯ ಸರ್ ಇದ್ದಾರೆ. ಡಾಕ್ಟರ್ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಸಿ ಅಧ್ಯಕ್ಷರಾಗಿರುವಂಥ ಬಸವರಾಜ್ ಜವಳಿ ಸರ್ ನಮ್ಮ ಜೊತೆಗೆ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಕಾಂಗ್ರೆಸ್ನಿಂದ ನಮ್ಮ ಜೊತೆಗೆ ಧರ್ಮಸೇನ ಅವರಿದ್ದಾರೆ, ವಿಧಾನ ಪರಿಷತ್ ಸದಸ್ಯರು. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು JDS-ನಿಂದ ನಮ್ಮ ಜೊತೆಗೆ ಪ್ರಕಾಶ್ ಸರ್ ಇದ್ದಾರೆ. ನಮಸ್ಕಾರ ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಸ್, ಫಸ್ಟ್ ರಿಯಾಕ್ಷನ್ ಪ್ರಕಾಶ್ ಸರ್. ಇದು ಈ ಬಜೆಟ್ ಸಮಗ್ರ ಕರ್ನಾಟಕದ ಬಜೆಟ್ ಅಲ್ಲ ಅನ್ನೋ ನೇರವಾಗಿ ಬರ್ತಾ ಇರುವಂತ ಮಾತು. ಇದು ಕೇವಲ ಅಣ್ಣ ತಮ್ಮಂದಿರ ಬಜೆಟ್. ಹಾಸನ, ರಾಮನಗರ, ಮಂಡ್ಯ
ಆ ಹಳೆ ಮೈಸೂರು ಪ್ರಾಂತ್ಯಕ್ಕೆ ಮಾತ್ರ ಸೀಮಿತವಾಗಿರುವಂತ ಸಂಕುಚಿತ ಮನೋಭಾವ ಇದೆ. ಯಾರು ವಿಸ್ತೃತವಾಗಿ ಅದನ್ನ ವರ್ಣಿಸ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅಂತವ್ರು ಹೇಳ್ತಕ್ಕಂಥ ಮಾತು. ಅವ್ರು ನೆನ್ನೆನೆ ಪ್ರಿಪೇರ್ ಆಗಿದ್ದಾರೆ ಈ ಮಾತನ್ನ ಹೇಳ್ಬೇಕಂತ. ಅದು ಇವತ್ತಿನ ಬಜೆಟ್ ನೋಡಿ ಮಾತಾಡ್ತಕ್ಕಂಥದ್ದು. ದೇಶಪಾಂಡೆ ಅವರು ಚೆನ್ನಾಗಿ ರಿಯಾಕ್ಟ್ ಮಾಡಿದ್ರು. ಈಗ ಇವತ್ತು ರೈತರು 34,000 ಕೋಟಿ ಸಾಲ ಮನ್ನಾ ಆಗಿದೆ. ಅವ್ರು ಕೇವಲ ಹಾಸನ ಜಿಲ್ಲೆಗೆ ಅಥವಾ ರಾಮನಗರ ಜಿಲ್ಲೆಗೆ ಸಂಬಂಧಪಟ್ಟವ್ರೇನು? ಇವತ್ತು ಯಾರು ಹಿರಿಯ ನಾಗರಿಕರಿಗೆ ಸಂಧ್ಯಾ ಸುರಕ್ಷಾ ಯೋಜನೆ 600ರಿಂದ 1,000 ರೂಪಾಯಿಗಾಯಿತು. ಅವ್ರು ಕೇವಲ 2 ಜಿಲ್ಲೆಗೆ ಸೀಮಿತರಾದವರ. ಇವತ್ತು ಯಾರು ಗರ್ಭಿಣಿ ಸ್ತ್ರೀಯರಿಗೆ 1,000 ಮಾಸಾಸನ ಕೊಡ್ತೀವಿ ಅಂತ ಹೇಳಿದ್ದಾರೆ, ಅದು ಕೇವಲ 2 ಜಿಲ್ಲೆಗೆ ಸೀಮಿತ ಆಗಿರ್ತದೆ. ಒಂದಕ್ಕೆ ಬಂತು ಇರ್ಲಿ. ಈಗ ಏನು ಒಂದು ಬಡ್ಜೆಟ್ ಅನ್ನೋದು ಒಂದು ಲಿಮಿಟ್ ಆ ಲಿಮಿಟ್ ಒಳಗಡೆ ಮಾನ್ಯ ಮುಖ್ಯಮಂತ್ರಿಗಳು ಅತ್ಯಂತ ಜನಪರವಾದಂಥ, ರೈತರ ಪರವಾದಂಥ, ಮಹಿಳೆಯರ ಪರವಾದಂಥ ಬಜೆಟ್ ಅನ್ನ ಇವತ್ತು ಈ ಕರ್ನಾಟಕದ ಮುಂದೆ ಮಂಡಿಸಿದ್ದಾರೆ. ಎಸ್ ವಾಮನಾಚಾರ್ಯ ಸರ್, ಯಾಕೆ ನಿಮಗೆ ಬಿಜೆಪಿಗೆ ಈಗ ಅನಿಸ್ತಾ ಇದೆ ಅದು ಕೇವಲ ಅಣ್ಣ ತಮ್ಮಂದಿರ ಬಜೆಟ್, ಹಾಸನದ ಬಜೆಟ್ ಅಂತ ಹೇಳಿ? ಬಜೆಟ್ನ ಒಟ್ಟು ಸ್ವರೂಪವನ್ನು ನೋಡಿದ್ರೆ ಒಂದು ಸಾಲ ಮನ್ನಾ ಅನ್ನೋದು ನೀವೇ ಘೋಷಿಸಿದ್ದಿತ್ತು. ವಾಮನಾಚಾರ್ಯ ಸರ್, ದಯವಿಟ್ಟು ಕ್ಷಮಿಸಿ. ಕುಮಾರಸ್ವಾಮಿ ಅವರು ಸುದ್ದಿಗೋಷ್ಠಿ ನಡೆಸ್ತಾ ಇದ್ದಾರೆ ಅಂತ ಹೇಳಿ. ಕಾಂಗ್ರೆಸ್ಸು ಮತ್ತು JDS ಪಕ್ಷದ ಸಮ್ಮಿಶ್ರ ಸರ್ಕಾರದ 2018-19 ಆಯವ್ಯಯವನ್ನು ಮಂಡನೆ ಮಾಡಿರ್ತಕ್ಕಂಥ ಮೊದಲನೆಯ ಇವತ್ತಿನ ಬಜೆಟಿನ ಮಾಹಿತಿಗಳ ಬಗ್ಗೆ ಹಲವರಲ್ಲಿ ಒಂದೊಂದು ರೀತಿಯ ವ್ಯಾಖ್ಯಾನಗಳಿದೆ. ಬಹುಶಃ ಈ ವಿಷಯದಲ್ಲಿ ಹಲವರಲ್ಲಿ ಇರ್ತಕ್ಕಂಥ ತಪ್ಪು ಗ್ರಹಿಕೆಗಳೇನಿದೆ ಅದಕ್ಕೆ ಮೊದಲನೇದಾಗಿ ಯಾರೂ ಇವತ್ತು ತಪ್ಪು ಗ್ರಹಿಕೆಗೆ ಒಳಗಾಗಬೇಕಾಗಿಲ್ಲ ಅಂತಕ್ಕಂಥ ಹೇಳಲಿಕ್ಕೆ ಬಯಸ್ತೇನೆ. ಇವತ್ತಿನ ನಮ್ಮ ಈ ಒಂದು ಆಯವ್ಯಯವನ್ನು ಮಂಡನೆ ಮಾಡಿರ್ತಕ್ಕಂಥದ್ದೇನಿದೆ, ಈ ಒಂದು ಆಯವ್ಯಯದಲ್ಲಿ ನಾನು ನಿಮಗೆ ಮಾಧ್ಯಮದ ಮಿತ್ರರ ಮುಖಾಂತರ ಎಲ್ಲರಿಗೂ ನೆನಪು ಮಾಡಿಕೊಡ್ತಕ್ಕಂಥದ್ದು, ಏಕೆಂದರೆ ಏನಪ್ಪ ಲೋಕೋಪಯೋಗಿ ಇಲಾಖೆ ಸಬ್ಜೆಕ್ಟ್ ಬಂದರೆ ಕೇವಲ ಹಾಸನದ 30 ಕೋಟಿ ಹಣ ಬಿಟ್ಟರೆ ಬೇರೆ ಏನೂ ಚರ್ಚೆನೇ ಇಲ್ಲ ಅಂತೇಳಿ ಕೆಲವ್ರಿಗೆ ಭಾವನೆ ಇರ್ಬೋದು. ಇಲ್ಲಿ ಪ್ರಶ್ನೆ ನಾನು ಪ್ರಾರಂಭಿಕ ಹಂತದಲ್ಲೇ ಹೇಳಿದ್ದೇನೆ. ನಾನು ಹೇಳಿರ್ತಕ್ಕಂಥದ್ದೇನು, ಈ ಹಿಂದೆ 16ನೇ ಫೆಬ್ರವರಿ 2008ರಲ್ಲಿ ಸದನದಲ್ಲಿ ಮಂಡಿಸಿದ್ದ ಆಯವ್ಯಯದಲ್ಲಿ ಘೋಷಿಸಿರುವ ಎಲ್ಲ ಕಾರ್ಯಕ್ರಮಗಳನ್ನು ಮುಂದುವರಿಸುತ್ತೇವೆ. ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿಗಳಿದ್ದಾಗ ಫೆಬ್ರವರಿ 18ನೇ ತಾರೀಕು ಅವರು ಏನು ಈ ಒಂದು ಆಯವ್ಯಯವನ್ನು ಮಂಡನೆ ಮಾಡಿದ್ದಾರೆ, ಇದರಲ್ಲಿ ಇರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ನಾವು ಮುಂದುವರಿಸಿದ್ದೇವೆ. ಅದರ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಇಲಾಖೆಗಳ ಬಗ್ಗೆ ನಾನು ಮತ್ತೆ ಪುನಃ ವಿವರಣೆಯನ್ನು ಕೊಡಲಿಕ್ಕೆ ನನ್ನ ಇವತ್ತಿನ ಆಯೋಗದ ಪುಸ್ತಕದಲ್ಲಿ ನಾನು ಪ್ರಿಂಟ್ ಹಾಕಿಲ್ಲ. ನಾನು ಮತ್ತೆ ಇದನ್ನು ಸೇರಿಸಿ ಇಲ್ಲಿಗೆ ಇವತ್ತು ಓದಬೇಕು ಅಂತಿದ್ರೆ ಬಹುಶಃ 6 ಗಂಟೆ ಓದಬೇಕಾಗಿತ್ತು. ನಾನು ಒಂದೇ ಲೈನಲ್ಲಿ ಹೇಳಿದ್ದೇನೆ, 2018 ಫೆಬ್ರವರಿ 16ನೇ ತಾರೀಕು ಮಂಡನೆ ಆಗಿರತಕ್ಕಂಥ ಈ ಒಂದು ಬಜೆಟ್ ಏನಿದೆ, ಸಿದ್ದರಾಮಯ್ಯನವರ ಅವತ್ತಿನ ಬಜೆಟ್ಟು, ಅದನ್ನು ಮುಂದುವರಿಸಿದ್ದೇವೆ ಸಂಪೂರ್ಣವಾಗಿ ಅಂತ ಏನು ಹೇಳಿದ್ದೇನೆ. ಆ ಕಾರ್ಯಕ್ರಮದಲ್ಲಿ ಅಲ್ಪಸಂಖ್ಯಾತರ ವಿಭಾಗಕ್ಕೆ ಏನು ಕೊಟ್ಟಿದ್ದಾರೆ, ಮುಸಲ್ಮಾನ್ ಬಂಧುಗಳು, ಕ್ರಿಶ್ಚಿಯನ್ಸು, ಜೈನ್ ಸಮಾಜಗಳಿಗೆ, ಅದೆಲ್ಲ ಇಲ್ಲಿದೆ. ಅದನ್ನೇ ನಾನು ಮುಂದುವರಿಸಿದ್ದೇನೆ. ಈಗ ಉದಾಹರಣೆಗೆ ಕ್ರಿಶ್ಚಿಯನ್ ಸಮಾಜಕ್ಕೆ 200 ಕೋಟಿ ಕೊಟ್ಟಿದ್ದಾರೆ. ಸುಮಾರು 2,500 ಕೋಟಿಗೂ ಮಿಗಿಲಾಗಿ 18ನೇ ಫೆಬ್ರವರಿ ತಿಂಗಳು ಸಿದ್ದರಾಮಯ್ಯವರು ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ನಲ್ಲಿ ಏನಿದೆ ಕಾರ್ಯಕ್ರಮಗಳು, ಅದೆಲ್ಲ ಮುಂದುವರೆದಿದೆ. ಯಾರೂ ಅನ್ಯತಾ ಭಾವಿಸಬೇಕಾಗಿಲ್ಲ. ಅದರಿಂದ ಇವತ್ತು ನನ್ನ ಈ ಒಂದು ಬಜೆಟ್ ಏನಿದೆ, ಸಿದ್ದರಾಮಯ್ಯನವರ ಕಾಲದಲ್ಲಿ ಯಾವೊಂದು ಮಂಡನೆ ಆಗಿರತಕ್ಕಂಥ ಬಜೆಟ್ ಏನಿದೆ,
18-19 ಫೆಬ್ರವರಿ ತಿಂಗಳಿನಲ್ಲಿ ಅವರು ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ನ ಒಟ್ಟಾರೆ ಗಾತ್ರ 2,09,181 ಕೋಟಿ. ಬಹಳ ಸ್ವಲ್ಪ ನಿಮಗೆ ಮನವರಿಕೆ ಮಾಡಲಿಕ್ಕೆ ಬಯಸ್ತೀನಿ. 2,09,181 ಕೋಟಿ. ಈ ಎಲ್ಲ ಕಾರ್ಯಕ್ರಮಗಳನ್ನು ಮುಂದುವರಿಸಿದ್ದೇವೆ. ಈಗ ನಾವು ಈ ಸಮ್ಮಿಶ್ರ ಸರ್ಕಾರವನ್ನು ರಚನೆ ಮಾಡಿ ಇವತ್ತೇನು ಬಜೆಟ್ನೇ ಮಾಡಿದ್ದೇನೆ, ಈ ಬಜೆಟ್ನಲ್ಲಿ 2,09,185 ಕೋಟಿಯ ಗಾತ್ರ ಏನಿದೆ, ಈ ಬಜೆಟ್ ಗಾತ್ರ, ಅದನ್ನು 2,18,488 ಕೋಟಿಗೆ ಏರಿಕೆ ಮಾಡಿದ್ದೇವೆ. ಅಂದರೆ ಇನ್ಕ್ರೀಸ್ ಏನು ಮಾಡಿದ್ದೇವೆ, ಹಳೆದಕ್ಕೆ ಸಿದ್ದರಾಮಯ್ಯವ್ರ ಕಾಲದಲ್ಲಿ ಮಂಡನೆ ಮಾಡಿರ್ತಕ್ಕಂಥ ಬಜೆಟ್ಗೆ 9,307 ಕೋಟಿ ರೂಪಾಯಿಗಳನ್ನು ಇನ್ಕ್ರೀಸ್ ಮಾಡಿರ್ತಕ್ಕಂಥದ್ದು. ಇದು ಒಟ್ಟಾರೆ 2,09,000 ಕೋಟಿಯಿಂದ 2,18,000 ಕೋಟಿಗೆ ಇದರ ಒಂದು ಗಾತ್ರ ಇವತ್ತು ಏರಿಕೆ ಮಾಡಿರ್ತಕ್ಕಂಥದ್ದು. ಇಲ್ಲಿ ಯಾರು ಕನ್ಫ್ಯೂಷನ್ ಮಾಡ್ಕೋಬೇಕಾಗಿಲ್ಲ. ಅವರು ಮಂಡನೆ ಮಾಡಿದಾಗ ಯಾವ ಒಂದು ಕಾರ್ಯಕ್ರಮಗಳನ್ನು ಕೊಟ್ಟಿದ್ದಾರೆ ಅದು ಎಲ್ಲ ಮುಂದುವರಿತಿದೆ. ಯಾರೂ ಅನ್ಯತಾ ಭಾವಿಸೋದು ಬೇಕಾಗಿಲ್ಲ. ಇಲ್ಲಿ ಇರ್ತಕ್ಕಂಥ ಪ್ರಶ್ನೆ, ಇವತ್ತಿನ ಈ ಒಂದು ಬಜೆಟ್ ಏನಿದೆ, ನಾವು 17-18ನೇ ಸಾಲಿನ ಆಯವ್ಯಯದ ಅಂದಾಜಿನ ಪ್ರಕಾರ ಸಂಚಿತ ನಿಧಿಯು 1,86,000 ಕೋಟಿ 1,86,561 ಕೋಟಿ ರೂಗಳಿಗಿದ್ದು 18-19 ಆಯವ್ಯಯ ಅಂದಾಜಿನಲ್ಲಿ 2,18,488 ಕೋಟಿ ರೂಗಳಿಗೆ ಹೆಚ್ಚಿಸಿದ್ದೇವೆ. ಈ ಹೆಚ್ಚಳ 31,928 ಕೋಟಿ ರೂಗಳಾಗಿದ್ದು 17.11% ಬೆಳವಣಿಗೆ ದರವನ್ನು ಹೊಂದಿರತಕ್ಕಂಥದ್ದು. ಈ ಸಂಚಿತ ನಿಧಿ ಓವರ್ 17-18ಗೆ ಈ ವೆಚ್ಚದ ಪೈಕಿನಲ್ಲಿ ನಮ್ಮ ರಾಜಸ್ವ ವೆಚ್ಚ ಏನಿದೆ 1,66,290 ಕೋಟಿ ರೂಗಳಿದ್ದು ಬಂಡವಾಳ ವೆಚ್ಚ 41,063 ಕೋಟಿ ರೂಪಾಯಿಗಳಾಗಿದೆ. ಸಾರ್ವಜನಿಕ ವಲಯದಲ್ಲಿ 11,136 ಕೋಟಿ ರೂಗಳಿಗೆ ದುಡ್ಡಿದೆ ಕೋಟಿ ರೂಗಳಾಗಿದೆ. ಬಂಡವಾಳ ವೆಚ್ಚ ಒಟ್ಟು ಸಂಚಿತ ನಿಧಿಯ ಪ್ರಮಾಣದ ಪ್ರಕಾರ 17-18ರಲ್ಲಿ 18% ಏನಿತ್ತು ಆಯವ್ಯಯದ ಅಂದಾಜು, 18-19ಕ್ಕೆ 18.79% ಹೆಚ್ಚಳ ಆಗಿರ್ತಕ್ಕಂಥದ್ದು. ಇದನ್ನು ಭಾಳ ನಿಮಗೆ ಸ್ಪಷ್ಟವಾಗಿ ಹೇಳಲಿಕ್ಕೆ ಬಯಸ್ತೀನಿ. ಇಲ್ಲಿ ಈ ಬಜೆಟ್ನ ನಾವು ಇವತ್ತೇನು ಗಾತ್ರ ಏರಿಕೆ ಮಾಡಿದ್ದೇವೆ, ಈ ವಿತ್ತೀಯ ಪರಿಸ್ಥಿತಿ ಏನಿದೆ, ಈಗ ನಮ್ಮ ರಾಜ್ಯದ ವಿತ್ತೀಯ ಹೊಣೆಗಾರಿಕೆ ಅಧಿನಿಯಮ ಏನಿದೆ ಅದರ ಅನುಸಾರ ಏನು ನಿಗದಿಪಡಿಸಿರ್ತಕ್ಕಂಥ ಒಂದು ಆ ಅಧಿನಿಯಮ ಸಂಪೂರ್ಣ ಶಾಸನಬದ್ಧ ಮಾನದಂಡಗಳಲ್ಲಿ ನಾವು ಬದ್ಧತೆಯನ್ನು ಹೊಂದಿದ್ದೇವೆ. ಯಾವುದೇ ರೀತಿಯಲ್ಲಿ ಆರ್ಥಿಕ ಅಶಿಸ್ತಿಗೆ ಅವಕಾಶ ಕೊಟ್ಟಿಲ್ಲ. ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ಕೊಟ್ಟು ರಾಜಸ್ವ ಹೆಚ್ಚಳ 17-18 ಆಯವ್ಯಯದ ಅಂದಾಜಿನಲ್ಲಿ 137 ಕೋಟಿ ಏನಿದೆ ಸರ್ಪ್ಲಸ್ಸು, ಈಗಿನ 18-19 ಬಜೆಟ್ನಲ್ಲಿ 106 ಕೋಟಿ ಸರ್ಪ್ಲಸ್ ಇಟ್ಟಿದ್ದೇವೆ. ನಾವು ನೆಗೆಟಿವ್ ಹೋಗಿಲ್ಲ, ಸರ್ಪ್ಲಸ್ನಲ್ಲೇ ಇದ್ದೇವೆ. ಇಷ್ಟೆಲ್ಲ ಕಾರ್ಯಕ್ರಮ ಕೊಟ್ಟು 34,000 ಕೋಟಿ ರೈತರ ಸಾಲ ಮನ್ನಾಗೆ ನಾವು ತೀರ್ಮಾನ ಮಾಡಿ, ಅದಲ್ಲದೆ ಇನ್ನೊಂದು ಕೆಲವು ಕಾರ್ಯಕ್ರಮಗಳಿಗೆ ಬೆಂಗಳೂರು ನಗರಕ್ಕೆ ಪಾಪ ಅವ್ರು ಯಾರೋ ಹೇಳ್ತಿದ್ದಾರಂತೆ, ಬೆಂಗಳೂರಿನ ಅಶೋಕ್ ಚಕ್ರವರ್ತಿಗಳು ಹಾಸನದ ಬಜೆಟ್ಟು ಬೆಂಗಳೂರಿಗೆ ಏನೂ ಕೊಟ್ಟಿಲ್ಲ ಅಂತೇಳಿ ಬೆಂಗಳೂರಿನ ವಾಹನ ದಟ್ಟಣೆಯನ್ನು ಸರಿಪಡಿಸಲಿಕ್ಕೆ 2006-7ರಲ್ಲಿ ನಾವು ಅವತ್ತಿನ ಸಮ್ಮಿಶ್ರ ಸರ್ಕಾರದಲ್ಲಿ ಕೆಲವು ಎಲಿವೇಟೆಡ್ ರೋಡ್ನ ತೀರ್ಮಾನ ತಗೊಂಡಿದ್ದೆ. ಅವರು 5 ವರ್ಷ ಆಳ್ವಿಕೆ ಮಾಡಿದ್ರು ಅಶೋಕ್ ಚಕ್ರವರ್ತಿಗಳು ಬೆಂಗಳೂರು ನಗರದ ಉಸ್ತುವಾರಿ ಸಚಿವರಾಗಿ ಕೊಟ್ಟಿದ್ದೇನವರು. ಇವತ್ತು ಬೆಂಗಳೂರು ನಗರದ ಹೆಬ್ಬಾಳದಿಂದ ಯಾವೊಂದು ಫ್ಲೈಓವರ್ಗಳನ್ನು ಈಗ ಪ್ರಾರಂಭ ಮಾಡ್ತೀವಿ, 1,000 ಕೋಟಿ ಏನಿಟ್ಟಿದ್ದೇವೆ ಎಲಿವೇಟೆಡ್ ರೋಡ್ಗೆ. ಈಗಿನ ಹೊಸ ಬಜೆಟ್ನಲ್ಲಿ ಸುಮಾರು 15,890 ಕೋಟಿ ಆ ಎಲಿವೇಟೆಡ್ ರೋಡಿನ ಒಂದು
ಯೋಜನೆ ಇವತ್ತಿನ ಅನುಷ್ಠಾನಕ್ಕೆ ತರ್ತಾ ಇದ್ದೇನೆ. ಮುಂದಿನ 4 ವರ್ಷದಲ್ಲಿ ಆ 15,850 ಕೋಟಿ ಇವತ್ತೇನು ಹಣ ಇಟ್ಟಿದ್ದೇನೆ. ಫೇಸ್ 1ನಲ್ಲಿ ನಾರ್ತ್ ಸೌತ್ ಕಾರಿಡಾರ್ ಫ್ರಮ್ ST ಮಾಲ್ನಿಂದ ಹೆಬ್ಬಾಳದ ST ಮಾಲ್ ಅಟ್ ಹೆಬ್ಬಾಳ್ ಟು ಸಿಲ್ಕ್ ಬೋರ್ಡ್ ಜಂಕ್ಷನ್ ಅಂಡ್ ಕನೆಕ್ಟಿಂಗ್ ಕಾರಿಡಾರ್ ನಂಬರ್ 1 ಫಾರ್ ಎ ಲೆಂತ್ ಆಫ್ 23.03 ಕಿಲೋಮೀಟರ್. ಫೇಸ್ 2 ಈಸ್ಟ್ ವೆಸ್ಟ್ ಕಾರಿಡಾರ್ 1 KR ಪುರಂ ಟು ಗೊರಗುಂಟೆಪಾಳ್ಯ ಇನ್ಕ್ಲೂಡಿಂಗ್ ರಾಮಮೂರ್ತಿ ನಗರ ರಿಂಗ್ ರೋಡ್ to ITPL stretch and connecting corridor 2 and 3 for a length of 36.70 kilometers. Phase 3 loop at CBD area that is at Hudson Circle, Richmond Circle, Double Road, JC Road and stretch over SWD at Shantinagar for a length of 11.37 kilometers. Phase 4 part of EW2 east-west corridor 2 connecting Minerva Circle to Nice Road Junction on ORR for a length of 6.60 kilometer. Part 5, phase 5, part of east-west corridor 2 from Vartur Kodi to Richmond Circle for a length of 17.10 kilometer. The project is proposed to be implemented in 5 phases. In 4 years simultaneously we will going to start the work simultaneously. In 4 years we will going to complete it at a total project cost of TPC which works out to rupees 15,825 crores. This is our commitment to the Bangalore city citizens. ಅಶೋಕ್ ಚಕ್ರವರ್ತಿಗಳು ಏನು ಹೇಳಿದ್ದಾರೆ, ಇದು ಹಾಸನ ಬಜೆಟ್, ಇದು ಒಟ್ಟಾರೆ ಸಮಗ್ರ ಕರ್ನಾಟಕದ ಬಜೆಟ್ ಅನ್ನೋದನ್ನು ಅರ್ಥ ಮಾಡ್ಕೋಬೇಕು. PPP ಹೈಬ್ರಿಡ್ ಆನ್ಯುಟಿ ಬೇಸಿಸ್ನಲ್ಲಿ ಈ ಪ್ರೋಗ್ರಾಮಿನ ನಾವು ಇವತ್ತು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೇವೆ. 4 ವರ್ಷದಲ್ಲಿ ಇದು ಕಂಪ್ಲೀಟ್ ಆಗಬೇಕು ಅನ್ನೋದು ನಮ್ಮ ಗುರಿ ಇರ್ತಕ್ಕಂಥದ್ದು ಬೆಂಗಳೂರು ನಗರದ ನಾಗರಿಕರಿಗೆ. ಅದಲ್ಲದೆ ಔಟ್ ಆಫ್ ಪೆರಿಫೆರಿಯಲ್ ರಿಂಗ್ ರೋಡ್ ಸುಮಾರು 11,000 ಕೋಟಿಯ ಒಂದು ಕಾಮಗಾರಿ ಕಳೆದ 10 ವರ್ಷದಿಂದ ನೆನೆಗುದಿಗೆ ಬಿದ್ದಿರತಕ್ಕಂಥದ್ದು. ಇವತ್ತು ಪರಮೇಶ್ವರ್ ಅವರು ನಾವು ಇವತ್ತು ಇನಿಷಿಯೇಟ್ ತಗೊಂಡು ಈ ಸಮ್ಮಿಶ್ರ ಸರ್ಕಾರದಲ್ಲಿ ಅದಕ್ಕೂ ಚಾಲನೆಯನ್ನು ತಕ್ಷಣದಲ್ಲೇ ಕೊಡಲಿಕ್ಕೆ ಈಗಾಗಲೇ ಹಲವಾರು ಬಂಡವಾಳ ಹೂಡ್ತಕ್ಕಂಥವರು ನಮ್ಮಗಳ ಜೊತೆಯಲ್ಲಿ ಹಲವಾರು ಚರ್ಚೆಗಳೇನಾಗಿದೆ, ನಮ್ಮ ಸಮಯವನ್ನು ವ್ಯರ್ಥ ಮಾಡಿದೆ. ಅದಕ್ಕೆ ನನ್ನ ವಿಧಾನ ಪರಿಷತ್ನಲ್ಲಿ ಒಂದು ಮಾತು ಹೇಳಿದ್ದೆ ನಿಮಗೆ ಅಂದರೆ ನಮ್ಮ ವಿರೋಧ ಪಕ್ಷದ BJPಯ ಸದಸ್ಯರುಗಳಿಗೆ ಸ್ವಲ್ಪ 2 ತಿಂಗಳಾದರೂ ಅವಕಾಶ ಕೊಡ್ರೋ ಮಾರಾಯಿದ್ದೀರಾ ಅಂತ. ಒಂದು 2 ತಿಂಗಳಾದರೂ ಬಿಡ್ರಪ್ಪ, ಇನ್ನೂ 1 ತಿಂಗಳಾಗಿದೆ, ನಮ್ಮ ಕಾರ್ಯಕ್ರಮ ನೋಡೋರಿ ಅಂತ ಹೇಳಿ ಪಾಪ ಹೇಳ್ಕೊಂಬಂದರು. ರೈತರ ಸಾಲ ಮನ್ನಾ ನಾವು ಸಾಲ ಮನ್ನಾ ಘೋಷಣೆ ಮಾಡಿರೋದು ಅಷ್ಟೇ ಅಲ್ಲ, ಇವತ್ತು ಅದರ ಕಾಪಿನೂ ನಾವು ಏನು ಸ್ಕೀಮ್ ಮಾಡಿದ್ದೇವೆ ನಿಮ್ಮೆಲ್ಲರಿಗೂ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ. ಈಗ ಬರೀ ಸಾಲ ಮನ್ನಾ ಘೋಷಣೆ ಅಲ್ಲ, ಇದು ಇವತ್ತು 34,000 ಕೋಟಿ ರೂಪಾಯಿಗಳನ್ನು ಸಾಲ ಮನ್ನಾ ಮಾಡಲಿಕ್ಕೆ, ಅದರ ಜೊತೆಗೆ ಅಡಿಷನಲ್ ಆಗಿ ನಾವು ಯಾರು ಇವತ್ತು ಚಾಲ್ತಿ ಸಾಲದವರಿದ್ದಾರೆ ಸಿನ್ಸಿಯರ್ ಆಗಿ ಹಣ ಕಟ್ಟಿ ನಮಗೆ ಸಾಲ ಮನ್ನಾ ಆಗಲಿಲ್ಲ ಅಂತಕ್ಕಂಥ ಒಂದು ಕಾಮೆಂಟ್ಸ್ಗಳು ಬರಬಾರ್ದು ಅನ್ನೋ ದೃಷ್ಟಿಯಿಂದಲೇ ಚಾಲ್ತಿ ಸಾಲ ತಗೊಂಡಿರ್ತಕ್ಕಂಥವ್ರು ಇದ್ದಾರೆ ಅವ್ರಿಗೂ ಇವತ್ತು 25,000 ಕೋಟಿ ರೂಪಾಯಿಗಳ ಮನ್ನಾ ಮಾಡ್ತಾ ಇದ್ದೇವೆ. 25,000 ಕೋಟಿ ರೂಪಾಯಿಗಳು ಪ್ರತಿ ಕುಟುಂಬಕ್ಕೆ ಕೊಡ್ತಕ್ಕಂಥ ತೀರ್ಮಾನ ಮಾಡಿದ್ದೇನೆ. ಬ್ಯಾಂಕ್ ಖಾತೆ ಕೊಡ್ತೀವಿ ಅವರಿಗೆ 25,000 ರೂಪಾಯಿಗಳು 25,000 ರೂಪಾಯಿಗಳು ಪ್ರತಿ ರೈತ ಯಾರು ಇವತ್ತು ಹಿಂದೆ ಸಾಲ ತೀರಿಸಿ ಮತ್ತೆ ಸಾಲ ತಗೊಂಡಿದ್ದಾನೆ ಹೊಸದಾಗಿ ಅವನ ಖಾತೆಗೂ 25,000 ರೂಪಾಯಿಗಳನ್ನು ಇವತ್ತು ಆಗ್ತಕ್ಕಂಥದ್ದಕ್ಕೆ ಕಾರ್ಯಕ್ರಮ ಕೊಟ್ಟಿದ್ದೇವೆ. ಇದು ನಾವು ಹೇಳಿದೆ ಕಮಿಟ್ ಆಗದೇ ಇರತಕ್ಕಂಥದ್ದು. ಪಾಪ ಇವ್ರಿಗೆ BJP ನಾಯಕರುಗಳಿಗೆ ಇದು ಗೊತ್ತಿಲ್ಲ, ಇವರಿಗೆ ಅರ್ಥ ಇದೆಯಲ್ಲೋ ಗೊತ್ತಿಲ್ಲ. ಓದಬೇಕಾದ್ರೆ ಪಾಪ ಅವ್ರು ಯಾವ ಲೋಕದಲ್ಲಿದ್ದರು. ಅದ್ರ ಜೊತೆಗೆ ಪಾಪ ನೋಡ್ತಾ ಇದ್ದೆ ನಾನು ಭಾಷಣ ಮಾಡಬೇಕಾದ್ರೆ, ಅದ್ರ ಜೊತೆಗೆ ನಾನು ಭಾಷಣದಲ್ಲಿ ಹೇಳಲಿಲ್ಲ, ಆರ್ಯ ವೈಶ್ಯ ಅಭಿವೃದ್ಧಿ ನಿಗಮ ಏನು ಮಾಡ್ತಾ ಇದ್ದೇವೆ ರಚನೆನ,
ಆರ್ಯವೈಶ್ಯ ಅಭಿವೃದ್ಧಿ ನಿಗಮಕ್ಕೆ 10 ಕೋಟಿ ರೂಪಾಯಿಗಳನ್ನು ಇಟ್ಟಿದ್ದೇವೆ ಈ ಬಜೆಟ್ನಲ್ಲಿ ಆರ್ಯವೈಶ್ಯ ಸಮಾಜಕ್ಕೆ. ಅದನ್ನು ಹೇಳಲಿಲ್ಲ ನಾನಷ್ಟೇ. ಇವತ್ತು ಅವರೇನು ಹಾಸನದ ಬಜೆಟ್ ಅಂತಾರೆ. ಈಗ ಹಾಸನದ ಹೊರವರ್ತುಲ ರಸ್ತೆಯ ಕಾಮಗಾರಿಗೆ 30 ಕೋಟಿ ಹಣ ಏನಿಟ್ಟಿದ್ದೇವೆ. ಹಾಸನದ ಶಾಸಕರು ರೇವಣ್ಣ ಅವರಲ್ಲ, ಹಾಸನದ ಶಾಸಕರು ಬಿಜೆಪಿಯ ಶಾಸಕರು. ಹಾಸನದ ಶಾಸಕರು ಬಿಜೆಪಿಯ ನಾಯಕರುಗಳಿಗೆ ಹೇಳಲಿಕ್ಕೆ ಬಯಸ್ತೀನಿ, ಅವ್ರಿಗೆ ಬೇಡ ಅಂದ್ರೆ ವಾಪಸ್ ತಗೋತೀವಿ. ಬಿಜೆಪಿ ಶಾಸಕರ ವಿರೋಧ ಇದ್ದರೆ ಆ 30 ಕೋಟಿ ಪ್ರಾಜೆಕ್ಟ್ನ ವಾಪಸ್ ತಗೋಬೇಕು ಅಂತ ತೆಗಿಲಿಕ್ಕೆ ಸಿದ್ಧ ಇದ್ದೇನೆ. ಹೇಳಬೇಕು ಅವ್ರು ಹಾಸನ ಜನತೆಗೆ. ಇವತ್ತು ಹಾಸನ ಮತ್ತು ಮಂಡ್ಯ ಜಿಲ್ಲೆಗೆ ಏನು ಕೊಟ್ಟಿದ್ದೆ ನಾನು, ಇವೆಲ್ಲ ಓವರ್ ಆಲ್ ನಾವು ಲೆಕ್ಕ ಹಾಕಿದ್ರೆ ಕೊಟ್ಟಿರ್ತಕ್ಕಂಥ ಹಣ ಒಂದು 150ರಿಂದ 200 ಕೋಟಿ ಬರ್ಬೋದು. ಉತ್ತರ ಕರ್ನಾಟಕಕ್ಕೆ ಏನು ಕೊಟ್ಟರು, ಕರಾವಳಿ ಪ್ರದೇಶಕ್ಕೆ ಏನು ಕೊಟ್ಟರು ಅಂತ ಏನು ಹೇಳ್ತಾರೆ ಮೀನುಗಾರರಿಗೆ ಎಲ್ಲ. ನಾವು ತೆರಿಗೆ ಏರಿಕೆ ಮಾಡಿದ ಮೇಲೂ 77.99ರಲ್ಲಿದ್ದೇವೆ. ಪೆಟ್ರೋಲ್ನ ರೇಟ್ ಲೋಯೆಸ್ಟ್ ಇದ್ದೇವೆ ಸೌತ್ ಇಂಡಿಯಾದಲ್ಲಿ. ಈವನ್ ದೇಶದ 2-3 ರಾಜ್ಯ ಬಿಟ್ಟರೆ ಇನ್ನು ಉಳಿದ ರಾಜ್ಯಗಳಿಗೆ ಹೋಲಿಕೆ ಮಾಡಿದರೆ ಕರ್ನಾಟಕದಲ್ಲಿ ಇಂದು ನಾವು ಇಷ್ಟು ದರವನ್ನು ಏರಿಕೆ ಮಾಡಿದ್ರು ಏರಿಸಿದ ಮೇಲೂ ಕಡಿಮೆಲೇ ಇದ್ದೇವೆ. ಡೀಸೆಲ್ನ ಹೋಲಿಕೆ ಮಾಡಿದಾಗ ಇವತ್ತಿನ ನಮ್ಮ ಒಂದು ತೆರಿಗೆ ವಿಧಿಸ್ತಿರತಕ್ಕಂಥದ್ದೇನಿದೆ ಸೆಸ್ನ, ಇದರ ಹಿನ್ನೆಲೆ 69 ರೂಪಾಯಿ 55 ಪೈಸಾ ಕರ್ನಾಟಕದಲ್ಲಿರುತ್ತೆ. ಕೇರಳದಲ್ಲಿ 71 ರೂಪಾಯಿ 77 ಪೈಸಾ, ತಮಿಳುನಾಡಿನಲ್ಲಿ 72 ರೂಪಾಯಿ 68 ಪೈಸಾ, ಆಂಧ್ರ ಪ್ರದೇಶ 74 ರೂಪಾಯಿ 65 ಪೈಸಾ, ಮಹಾರಾಷ್ಟ್ರ 70.72. ಚಪ್ಪಾಳೆ ಅಲ್ಲಿ ಓಡಿಸ್ಬೇಕು ಇವರು. ಇಲ್ಲಿ ಕಾಂಗ್ರೆಸ್ ಬಿಜೆಪಿಯ ಕೇಂದ್ರದ ಆಡಳಿತ, ನರೇಂದ್ರ ಮೋದಿ ಅವರ ಆಡಳಿತ ಇದೆಯಲ್ಲ, ಇವರು ಅಧಿಕಾರಕ್ಕೆ ಬಂದ ಮೇಲೆ 2014ರಿಂದ ಪೆಟ್ರೋಲು ಮತ್ತು ಡೀಸೆಲ್ ಮೇಲಿನ ಎಕ್ಸೈಸ್ ಡ್ಯೂಟಿ ಇದೆಯಲ್ಲ, 9 ರೂಪಾಯಿ 30 ಪೈಸಾ ಇದ್ದಂಥದನ್ನು ಪೆಟ್ರೋಲ್ಗೆ 19.48 ರೂಪಾಯಿ ಏರಿಕೆ ಮಾಡಿದ್ದಾರೆ. 9 ಟೈಮ್ಸ್. 200ಕ್ಕೂ ಹೆಚ್ಚಿನ, 238% ಜಾಸ್ತಿ ಇದೆ. ಬಿಜೆಪಿ ನಾಯಕರುಗಳು ಕುಟ್ಟಬೇಕಾಗಿರೋ ಟೇಬಲ್ ಅಲ್ಲಿ ಕರ್ನಾಟಕ ರಾಜ್ಯದಲ್ಲಿ ಅಲ್ಲ, ವಿಧಾನಸಭೆಯಲ್ಲಿ ಅಲ್ಲ. ಅವ್ರಿಗೆ ಹೇಳಕ್ಕೆ ಬಯಸ್ತೇನೆ, ಡೀಸೆಲ್ದು 9 ರೂಪಾಯಿ 46 ಪೈಸಾ ಇದ್ದಂಥದನ್ನು 15.33 ಪೈಸೆಗೆ ತೆಗೆದುಕೊಂಡು ಹೋಗಿದ್ದಾರೆ ಇಲ್ಲಿವರೆಗೆ ಕೇಂದ್ರದ ನರೇಂದ್ರ ಮೋದಿಯವರ ಸರ್ಕಾರ. ಪಾಪ ಅವ್ರು ಟೇಬಲ್ ಕೊಟ್ಟಿದ್ದೇ ನೋಡಲಿಲ್ಲ ನಾನು. ಬಿಜೆಪಿ ನಾಯಕರುಗಳು ಇಲ್ಲಿ ಕೊಡ್ತಾ ಇದ್ದಾರೆ. ಇವತ್ತು ನಾನು ಯಾವ ಕಾರಣಕ್ಕೆ ಏರಿಕೆ ಮಾಡಿದ್ದೇನೆ, ಪಾಪ ಹೇಳ್ತಾರಲ್ಲ ಸಾಲ ಮನ್ನಾ ಮಾಡಿದ್ದೀವಿ ಅಂತ. ಜಗದೀಶ್ ಶೆಟ್ಟರ್ ಕಾಲದಲ್ಲಿ ಸಾಲ ಮನ್ನಾ ಘೋಷಣೆ ಮಾಡಿ ಹಣ ಕೊಟ್ಟಿದ್ದು 800 ಕೋಟಿ ಅಷ್ಟೇ ಅವರ ಅಧಿಕಾರದಲ್ಲಿ. ಮುಂದೆ ಸಿದ್ದರಾಮಯ್ಯವ್ರ ಸರ್ಕಾರ ಬಂದು 3000 ಕೋಟಿ ಹಣ ಬಿಡುಗಡೆ ಮಾಡಿದ್ರು, ಅವ್ರು ತೀರಿಸಿದ್ರು ಅವ್ರ ಕಮಿಟ್ಮೆಂಟ್ನ. ಆ ಸಾಲ ತೀರಿಸ್ಲಿಕ್ಕೇನು ಜಗದೀಶ್ ಶೆಟ್ಟರು ನೋಟ್ ಪ್ರಿಂಟ್ ಮಾಡಿದ್ರ, ಇಲ್ಲ ಹುಬ್ಳಿಯಿಂದ ಏನಾದ್ರು ತಂದ್ರ ದುಡ್ಡನ್ನ? 12% ವ್ಯಾಟ್ ಇದ್ದಂಥದನ್ನ 12.5%ಗೆ ತೆಗೆದುಕೊಂಡೋದಂಥವ್ರು ಮಹಾನುಭಾವರು. ಇವರಿಂದ ನಾನು ಕಲಿಬೇಕೆ? ಬಿಜೆಪಿ ನಾಯಕರಿಂದ. ಇವತ್ತು ಒಂದು ಸರ್ಕಾರ ನಡೆಸಬೇಕಾದ್ರೆ ಸರ್ಕಾರದ ಇತಿಮಿತಿಗಳೇನಿದೆ, ಸರ್ಕಾರದ ಆರ್ಥಿಕ ಶಿಸ್ತನ್ನ 2002ರಲ್ಲಿ ಹಣಕಾಸಿನ ನಿರ್ವಹಣೆ ಮಾಡ್ತಕ್ಕಂಥದ್ದಕ್ಕೆ ಏನು ಒಂದು ನಿಯಮಗಳನ್ನು ತಂದಿದ್ದಾರೆ. ರೈತರ ಸಾಲ ಮನ್ನಾ ಮಾಡದೇ ಇದ್ರೆ 12ನೇ ತಾರೀಕಿಂದ ಬೀದಿಗೆ ಇಳಿದು ಬಿಡ್ತೀವಿ. ಓ ಏನು ರೈತರ ಸಾಲ ಮನ್ನಾ 24 ಗಂಟೆ ಅಂದ್ರು, ಇನ್ನೂ ಮಾಡಲಿಲ್ಲ. ಒಂದು ಕೃತಜ್ಞತೆ ಬೇಡವಾ? ಒಂದು ಅಟ್ಲೀಸ್ಟ್ 34,000 ಕೋಟಿ ನಿಮ್ಮ ಯೋಗ್ಯತೆಗೆ ಪೈಸಾ ಕೊಡಿಸ್ಲಿಕ್ಕಾಗಲಿಲ್ಲ. ಮೊನ್ನೆ ಹೋದಾಗಲೂ ನರೇಂದ್ರ ಮೋದಿ ಅವರಿಗೆ ಮನವಿ ಮಾಡಿದ್ದೇನೆ, ಇಂಥ ಒಂದು ದೊಡ್ಡ ರಿಸ್ಕ್ ತಗೊಂಡು ಮಾಡ್ತಾ ಇದ್ದೇವೆ ರಾಜ್ಯದಲ್ಲಿ, ಸ್ವಲ್ಪ ನೆರವು ಕೊಡಿ ಅಂತ ಕೇಳಿದ್ದೇನೆ. ನಾನು ಅವ್ರು ಕೇಳಿದ್ದು ಆನ್ ಗೋಯಿಂಗ್ ಇದರಲ್ಲಿ ಕೇಳಲಿಲ್ಲ ಅವ್ರನ್ನ. ಇದರಲ್ಲಿ ಇವತ್ತು ಕೇಂದ್ರ ಸರ್ಕಾರ ಸುಮಾರು 2 ಲಕ್ಷ ಕೋಟಿ ರೂಪಾಯಿಗಳ ಬಾಂಡನ್ನು ತೆಗೆದುಕೊಳ್ತಕ್ಕಂಥ ವ್ಯವಸ್ಥೆಗಳನ್ನು ಬ್ಯಾಂಕರ್ಸಿಗೆ ಕೊಡ್ತಾ ಇದ್ದಾರೆ.
ರೀಕ್ಯಾಪಿಟಲೈಸ್ ಮಾಡಲಿಕ್ಕೆ. ಅದರಲ್ಲಿ ಒಂದು 25,000 ಕೋಟಿ ನಮ್ಮ ರೈತರು ಸಾಲ ಮನ್ನಾ ಮಾಡಲಿಕ್ಕೆ ಅವಕಾಶ ಕೊಡಿ ಅಂತ ಕೇಳಿದ್ದೇನೆ. ಒಂದು ಬಿಡುಗಾಸು ಕೂಡ ಯೋಗ್ಯತೆ ಇಲ್ಲ ನಿಮಗೆ. ನೀವು ನಮ್ಮ ಬಗ್ಗೆ ಚರ್ಚೆ ಮಾಡ್ತೀರಾ ಬಿಜೆಪಿ ನಾಯಕರು, ಇದೆಲ್ಲ ನಿಮಗೆ ಸರ್ಕ್ಯುಲೇಟ್ ಮಾಡ್ತೀವಿ. ಇವತ್ತು ನಾವೇನು 34,000 ಕೋಟಿ ಬಗ್ಗೆ ಚರ್ಚೆ ಮಾಡಿದ್ದೇನೆ, ಬಜೆಟ್ನಲ್ಲಿ ಇವತ್ತು ಘೋಷಣೆ ಮಾಡಿದ್ದೇವೆ. ಸ್ಕೀಮ್ ಏನಿದೆ ಎಲ್ಲ ಕೊಟ್ರೆ ಸರ್, ಇಲ್ಲಿ ಸ್ಕೀಮ್ ಈಗಾಗಲೇ ಏನು ಮಾಡಬೇಕು ಅಂತಕ್ಕಂಥದ್ದು ಈಗಾಗಲೇ ತೀರ್ಮಾನ ಮಾಡಿದ್ದೇವೆ. ಬ್ಯಾಂಕರ್ಸ್ ಜೊತೆ ಚರ್ಚೆ ಮಾಡಿದ್ದೇವೆ. ರೈತನಿಗೆ ತಕ್ಷಣ ನಾವು ಸಮಯ ವ್ಯರ್ಥ ಮಾಡದೆ ಪ್ರತಿ ರೈತನ ಕುಟುಂಬಕ್ಕೆ ಋಣಮುಕ್ತ ಪತ್ರವನ್ನು ಕೊಡ್ತಕ್ಕಂಥ ಕೆಲಸ ಪ್ರಾರಂಭ ಮಾಡ್ತಾ ಇದ್ದೇವೆ ತಕ್ಷಣಕ್ಕೆ. ಇವತ್ತಿನ ಸರ್ಕಾರದಲ್ಲಿ ಸಿದ್ದರಾಮಯ್ಯನವರ 8,150 ಕೋಟಿ 8,150 ಕೋಟಿ ಹಣನ 165 ಕೋಟಿ ಅವರೇನು ಕಮಿಟ್ ಮಾಡಿದ್ರು, ಅವರು ಏನು 4,000 ಕೋಟಿ ಪ್ರಥಮ ಹಂತದಲ್ಲಿ ಕ್ಲಿಯರ್ ಮಾಡಿ ಈ ವರ್ಷಕ್ಕೆ 4,000 ಕೋಟಿ ಹಣ ಕೊಡ್ತಕ್ಕಂಥ ಘೋಷಣೆ ಮಾಡಿದ್ರು ಫೆಬ್ರವರಿ 18ಕ್ಕೆ. ಆ 4,000 ಕೋಟಿನೂ ಒಳಗೊಂಡಂತೆ ಮತ್ತೆ ಪುನಃ 6,500 ಕೋಟಿ ಅಂದರೆ 10,500 ಕೋಟಿ ರೈತರ ಸಾಲ ಮನ್ನಾಗೆ ಇವತ್ತು ಈ ಬಜೆಟ್ನಲ್ಲಿ ನಾವು ಕೊಡ್ತಾ ಇರತಕ್ಕಂಥದ್ದು ಹಣವನ್ನು ಬಿಡುಗಡೆ ಮಾಡಿರೋದು. ಕೇಂದ್ರ ಸರ್ಕಾರ ನರೇಂದ್ರ ಮೋದಿ ಕೊಡ್ತಾರೆ ಅಂತ ಕಾಯ್ತಾ ಕೂತಿಲ್ಲ. ಈ ಬಜೆಟ್ನಲ್ಲಿ ಸುಮಾರು 10,650 ಕೋಟಿ ಹಣವನ್ನು 10,500 ಕೋಟಿ ಇಷ್ಟು ದೊಡ್ಡ ಮೊತ್ತದ ಹಣವನ್ನು ಇವತ್ತು ರೈತನ ಸಾಲ ಮನ್ನಾ ಮಾಡಲಿಕ್ಕೆ ಮೊದಲನೇ ವರ್ಷದಲ್ಲೇ ಬೀದರ್ ಜಿಲ್ಲೆ ಒಳಗೆ ಇವತ್ತು ನಾವು ಕ್ಲಸ್ಟರ್ ಮಾಡ್ತಾ ಇರತಕ್ಕಂಥದ್ದು ಬೀದರ್ ಜಿಲ್ಲೆಯ ಮಕ್ಕಳನ್ನ ಬದುಕಿಸ್ಲಿಕ್ಕೆ. ಇವತ್ತು ಕೊಪ್ಪಳ, ಬಳ್ಳಾರಿ, ನಾವಿದು ಬರೀ ಘೋಷಣೆ ಅಲ್ಲ, ಯಾದಗಿರಿ ಜಿಲ್ಲೆಗೆ, ಬೆಳಗಾವಿಗೆ ಏನು ಮಾಡಬೇಕು ನೀವು ಕಾರ್ಯಕ್ರಮ? ಇನ್ನೇನು ಬೇಕು ನಿಮಗೆ? ನೀವು 5 ವರ್ಷ ಕೊಟ್ಟಿದ್ದೇನು, ನಾನು ಇನ್ನೂ ಮೊದಲನೇ ವರ್ಷ ಇನ್ನೂ 1 ತಿಂಗಳಾಗಲಿಲ್ಲ. 1 ತಿಂಗಳಲ್ಲಿ ನನ್ನ ವಿಷನ್ ಏನಿದೆ ಈ ರಾಜ್ಯದ ಅಭಿವೃದ್ಧಿಗೆ ಈ ಬಜೆಟ್ ಮುಖಾಂತರ ಕೊಟ್ಟಿದ್ದೇನೆ. ಪಾಪ ಗವರ್ನರ್ ಅಡ್ರೆಸ್ ಬಗ್ಗೆ ಮಾತನಾಡಿದಾರಲ್ಲ, ವಿಷನ್ನೇ ಇಲ್ಲ ಅಂತೇಳಿ. ಸ್ವಲ್ಪ ಹೃದಯ ವೈಶಾಲ್ಯತೆ ತೋರಿಸಿ ಕಲ್ಮಶ ಇಟ್ಕೊಂಡು ನೀವು ಚರ್ಚೆ ಮಾಡಿದ್ರೆ ಏನಾಗುತ್ತೆ? ಅದು ನಿಮ್ಮ ತಣ್ಣತನ ತೋರಿಸುತ್ತೆ ಅಷ್ಟೇ. ನೀವು ಸರ್ಕಾರ ನಡೆಸಿದ್ದೀರಿ, ನೀವು ಯಾವ ರೀತಿ ನಡೆಸಿದ್ದೀರಿ ಇವತ್ತು ನಾನು ನಡೆಸ್ತೀವನಲ್ಲ ನೋಡಿ. ಇಷ್ಟೆಲ್ಲ ಕಾರ್ಯಕ್ರಮಗಳನ್ನು ನಾವು ಬಿಟ್ಟು ಹಿಂದಿನ ಬಜೆಟ್ನ ಯಾವುದೇ ಕಾರ್ಯಕ್ರಮಗಳನ್ನು ನಾವು ಮೊಟಕುಗೊಳಿಸದೆ ನೀರಾವರಿ ಸೌಲಭ್ಯಗಳಿರ್ಬೋದು, ಎಲ್ಲ ರೀತಿಯ ಯೋಜನೆಗಳಿಗೆ ನಾವು ಕಾರ್ಯಕ್ರಮ ಮುಂದುವರಿಸಿ ಇಷ್ಟು ದೊಡ್ಡ ಮಟ್ಟದ ಒಂದು ಸವಾಲನ್ನು ಸ್ವೀಕಾರ ಮಾಡಿ ಸರ್ಪ್ಲಸ್ ಬಜೆಟನ್ನೇ ಇವತ್ತು ನಾವು ಮಂಡನೆ ಮಾಡಿರ್ತಕ್ಕಂಥದ್ದಕ್ಕೆ ನಿಮಗೊಂದು ಮನಸ್ಸಿನಲ್ಲಿ ಒಂದು ಕೃತಜ್ಞತೆ ಸಲ್ಲಿಸ್ತಕ್ಕಂಥ ಒಂದು ಹೃದಯ ವೈಶಾಲ್ಯತೆಯಲ್ಲಿರ್ತಕ್ಕಂಥ ನಿಮ್ಮ ಈ ಒಂದು ಸಣ್ಣ ಮಟ್ಟದ ನಡವಳಿಕೆ. ನಡೀರಿ, ಬರ್ತೀನಿ ನಾನು. ನೀವು ಬೀದಿಗೆ ಹೋಗ್ತೀರಾ? ನಾನು ತಯಾರಾಗಿದ್ದೇನೆ, ಬರ್ತೀನಿ, ನಡೀರಿ, ನಿಮ್ಮ ಜೊತೆಗೆ ಚರ್ಚೆ ಮಾಡೋಣ ಜನಗಳ ಜೊತೆನಲ್ಲಿ. ಅದರಿಂದ ಇವತ್ತಿನ ನನ್ನ ಮಾಧ್ಯಮದ ಮಿತ್ರರಿಗೆ ಹೇಳ್ತೇನೆ, ಕುಲಂಕುಷವಾಗಿ ಈ ಒಂದು 2 ಬಜೆಟ್ ಏನಿದೆ, ಸಿದ್ದರಾಮಯ್ಯನವರು ಮಂಡನೆ ಮಾಡಿರ್ತಕ್ಕಂಥ ಬಜೆಟ್, ನನ್ನ ಬಜೆಟ್, ಇದು 2 ಇವತ್ತು ಇನ್ಕಾರ್ಪೊರೇಟ್ ಮಾಡ್ತಾ ಇರ್ತಕ್ಕಂಥದ್ದು. ಇದು 2 ಇಟ್ಕೊಂಡು ನೀವು ಈ 2 ಬಜೆಟ್ನಲ್ಲಿರ್ತಕ್ಕಂಥ ಅಂಶಗಳೇನಿದೆ ಜನತೆ ಮುಂದೆ ಹೇಳಿ. ದಯವಿಟ್ಟು ಮಾಧ್ಯಮದ ಮಿತ್ರರಿಗೆ ಮನವಿ ಮಾಡ್ತೇನೆ, ಒಂದು ಉತ್ತಮವಾದಂಥ ಕನಸನ್ನು ಕಂಡು ಹೊರಟಿರ್ತಕ್ಕಂಥ ಇದು ಸಮ್ಮಿಶ್ರ ಸರ್ಕಾರ. ಇದು ಈ ನಾಡಿನ ಸಮಗ್ರ ಅಭಿವೃದ್ಧಿಗೆ ಕಾರ್ಯಕ್ರಮಗಳನ್ನು ಕೊಡಬೇಕು ಅಂತಕ್ಕಂಥ ಒಂದು ದೂರದೃಷ್ಟಿ ಆಲೋಚನೆಗಳಿಂದ ಹೊರಟಿರ್ತಕ್ಕಂಥ ಈ ಒಂದು ಸಮ್ಮಿಶ್ರ ಸರ್ಕಾರದ ಒಂದು ವಿಷನ್ ಅನ್ನು ಇವತ್ತು ಅನುಷ್ಠಾನಕ್ಕೆ ತರಲಿಕ್ಕೆ ನಿಮ್ಮ ಸಹಕಾರ ಬೇಕು. ನನಗೆ ನಿಮ್ಗಳ ಸಹಕಾರ ಕೋರ್ತೀನಿ. ನಾನು ಈ ಸರ್ಕಾರ ಯಾರು ಏನು ಟಚ್ ಮಾಡಲಿಕ್ಕೆ ಆಗೋದಿಲ್ಲ, ಗೊತ್ತಿದೆ ನನಗೆ. ನಾವು ಒಟ್ಟಾಗಿದ್ದೇವೆ. ಅದರಿಂದ ಇವತ್ತು
ನಿಮ್ಮಗಳಿಗೆ ದಾರಿ ತಪ್ಪಿಸ್ತಕ್ಕಂಥ ರೀತಿಯಲ್ಲಿ ಕೆಲವರು ಏನಾದರೂ ಈ ಚರ್ಚೆಯನ್ನು ಮಾಡ್ತಾರೆ. ನಿಮ್ಮ ಮುಂದೆ ಎಲ್ಲ ವಿಷಯ ಇಟ್ಟಿದ್ದೇನೆ, ಎಲ್ಲ ಇದರಲ್ಲಿ ದಾಖಲೆಗಳಿದ್ದಾವೆ. ಇದರಲ್ಲಿ ಏನು ಕದ್ದು ಮುಚ್ಚಿ ಮ್ಯಾನಿಪುಲೇಟ್ ಮಾಡಿರ್ತಕ್ಕಂಥ ಬಜೆಟ್ ಅಲ್ಲ ಇದು. ನನ್ನ ಸರ್ಕಾರದ ಆರ್ಥಿಕ ಶಕ್ತಿ ಏನಿದೆ ಆ ಶಕ್ತಿಯನ್ನು ಉಪಯೋಗ ಮಾಡಿ ಈ ಎಲ್ಲ ಕಾರ್ಯಕ್ರಮಗಳನ್ನು ತರಲಿಕ್ಕೆ ಯಾವ ರೀತಿಯಲ್ಲಿ ಇವತ್ತು ನಮ್ಮ ಒಂದು ಕಾರ್ಯಕ್ರಮಗಳನ್ನು ಜಾರಿಗೆ ತರಬೇಕು. ನಾನು ಅಧಿಕಾರಿಗಳಿಗೆ ನಿದ್ದೆಗೆಡಿಸಿದ್ದೆ. ನಾನು ಕಳೆದ 15 ದಿವಸದಿಂದ ನಾನು ಅವ್ರಿಗೆ ಮನವಿ ಮಾಡಿದ್ದೇನೆ. ನಮ್ಮ ಅಧಿಕಾರಿಗಳಿಗೆ ಜನತೆಗೆ ಮಾತು ಕೊಟ್ಟಿದ್ದೇವೆ, ಮಾತಿನ ಹಿಂದೆ ಸರಿಯಕ್ಕೆ ಆಗಲ್ಲ. ನೀವು ಕಷ್ಟಪಡಬೇಕು, ನನ್ನ ಜೊತೆ ಸಹಕಾರ ಕೊಡಬೇಕು. ನಿಮ್ಗೆ ಎಲ್ಲ ರೀತಿ ಬೆಂಬಲ ಕೊಡ್ತೀವಿ. ಸರ್ಕಾರ ಮುಕ್ತವಾದಂಥ ರೀತಿಯಲ್ಲಿ ನಿಮಗೆ ಫ್ರೀಡಮ್ ಕೊಡ್ತೀನಿ. ನಾವು ಯಾವ ಗುರಿ ಇಟ್ಟಿದ್ದೇವೆ ಆ ಗುರಿಯನ್ನು ರೀಚ್ ಆಗಲೇಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತೀರ್ಮಾನ ಮಾಡಿ ಹೊರಟಿದ್ದೇವೆ. ನಮ್ಮ ಅಧಿಕಾರಿಗಳಿಗೆ ವಿಶೇಷವಾಗಿ ನಾನು ಅಭಿನಂದಿಸ್ತೀನಿ. 15 ದಿವಸಗಳ ಅವರ ಈ ಒಂದು ಲೆಕ್ಕಾಚಾರಗಳು ಮಾಡಿ ಇವತ್ತು ಈ ರೀತಿಯ ಒಂದು ಬಜೆಟನ್ನು ಮಂಡನೆ ಮಾಡಲಿಕ್ಕೆ ಸಮ್ಮಿಶ್ರ ಸರ್ಕಾರಕ್ಕೆ ಒಂದು ಹೆಸರು ತರ್ತಕ್ಕಂಥ ರೀತಿಯಲ್ಲಿ ಕೆಲಸ ಮಾಡಿದ್ದಾರೆ. ನಾನು ಅವ್ರು ನೆನ್ಕೊಳ್ಳೇಬೇಕು. ಈಗ ನಾವು ಪರಸ್ಪರ ಒಂದು ವಿಶ್ವಾಸದಲ್ಲಿ ಕೆಲಸ ಮಾಡಬೇಕಾಗಿದೆ. ಮುಂದಿನ ದಿನಗಳಲ್ಲಿ ನಮ್ಮ ಕಾರ್ಯಕ್ರಮಗಳ ಬಗ್ಗೆ ಜನತೆ ಮೆಚ್ಕೋತಾರೆ. ನಾನು ಇವ್ರು ಯಾರನ್ನೂ ಮೆಚ್ಚಿಸ್ಲಿಕ್ಕೆ ಮಾಡಿರೋದಲ್ಲ ಇದು. ನನಗೆ BJP ನಾಯಕರು ಮೆಚ್ಚುಗೆ ಬೇಕಿಲ್ಲ. ಅವ್ರು ಮೆಚ್ಚುಗೆ ಕೊಡೋದು ಇಲ್ಲ ಅಂತ ಗೊತ್ತು. ಅವ್ರು ನನಗೆ ಮೆಚ್ಚುಗೆ ಕೊಟ್ಟರೆ, ಒಳ್ಳೆ ಮಾತಾಡಿದರೆ ಅವ್ರಿಗೆಲ್ಲಿರ್ತದೆ ಮತ್ತಿನ್ನು ಮುಂದಕ್ಕೆ ರಾಜಕೀಯ ಮಾಡೋದು. ಅವ್ರು ಬೈಕೊಂಡೇ ಹೋಗ್ಬೇಕು ನಾನು. ಆದರೆ ಈ ನಾಡಿನ ಜನತೆ ಅವ್ರ ಸರ್ಟಿಫಿಕೇಟ್ ಮುಖ್ಯ ನನಗೆ, BJP ನಾಯಕರದಲ್ಲ. ಇವತ್ತು ಕಾಂಗ್ರೆಸ್ ಪಕ್ಷದ ನಾಯಕರು ಅವರೆಲ್ಲರೂ ನನಗೆ ಬೆಂಬಲ ಕೊಟ್ಟಿದ್ದಾರೆ. ಅವರ ಬೆಂಬಲದಿಂದಲೇ ಇವತ್ತು ನಾನು ಇಂಥ ಒಂದು ಉತ್ತಮವಾದಂಥ ಬಜೆಟನ್ನು ಮಂಡನೆ ಮಾಡಲಿಕ್ಕಾಗಿರೋದು. ಇವತ್ತು ರಾಹುಲ್ ಗಾಂಧಿ ಅವರು ದೆಹಲಿಯಿಂದ ಒಂದು ಟ್ವೀಟ್ ಮಾಡ್ತಾರೆ ರೈತರ ಸಾಲ ಮನ್ನಾ ಬಗ್ಗೆ. ಅವರನ್ನು ನಮ್ಮಲ್ಲಿ ಯಾವ ಪರಸ್ಪರ ವಿಶ್ವಾಸ ಇದೆ ಅನ್ನೋದಕ್ಕೆ ಇಷ್ಟೇ ಸಾಕು ನಿಮಗೆ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಅದರಿಂದ ಇವತ್ತಿನ ಈ ಒಂದು ಆಯವ್ಯಯದಲ್ಲಿ ನಮ್ಮ ಒಂದು ಸಮ್ಮಿಶ್ರ ಸರ್ಕಾರ 2018 ಫೆಬ್ರವರಿ 16 ಬಜೆಟನ್ನು ಒಳಗೊಂಡಂತೆ ಇವತ್ತಿನ ಬಜೆಟನ್ನು ಎರಡನ್ನೂ ಇಂಪ್ಲಿಮೆಂಟ್ ಮಾಡ್ತಕ್ಕಂಥದ್ರಲ್ಲಿ ಯಾರಿಗೂ ಯಾವುದೇ ಸಂಶಯಗಳು ಬೇಕಿಲ್ಲ. ಎಲ್ಲ ಕಾರ್ಯಕ್ರಮಗಳನ್ನು ಅನುಷ್ಠಾನಕ್ಕೆ ತರತಕ್ಕಂಥದ್ದು ನಮ್ಮ ಗುರಿ, ನಮ್ಮ ಬದ್ಧತೆ ಅಂತಕ್ಕಂಥದ್ದನ್ನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಬಯಸ್ತೀನಿ. We are not allotting 34,000 crores at a time. We have discussed with bankers. They are also convinced. They are agreed. Principally, they are agreed. What our request is there. We requested, and we are planning to release this 34,000 crore in 4 stages. 4 annual installment this is. This year, in this budget itself, we have accommodated 10,500 crores in this year. Next 3 years, we are going to complete all this loan waiver issue. But whatever loan was taken by farmers, debit is there. At a time, we will going to, these bankers also agree to waive off that. We will going to hand over Runamukta certificate to all farmers. From within a month, it will going to start. ಎಲ್ಲಿದೆ? ಯಾರು? ಓವರ್ ಡ್ಯೂ ಇರ್ತಕ್ಕಂಥದ್ದು ಫೇಸ್. ನಾನು ಮೊದಲನೇ ಹಂತದಲ್ಲಿ ಅಂತಕ್ಕಂಥದ್ದು ಏನು ಹೇಳಿದ್ದೇನೆ, ಕ್ರಾಪ್ ಲೋನ್ನ ಕ್ಲಿಯರ್ ಮಾಡಿದ್ದೇವೆ. ಈಗ ನಾವು ಮೊನ್ನೆನೂ ಹೇಳಿರ್ತಕ್ಕಂಥದ್ದು ತಮ್ಮಗಳ ಗಮನಕ್ಕೆ, ರೈತರ ಸಭೆ ಇದೇ ಸಭಾಂಗಣದಲ್ಲಿ ಏನು ಮಾಡಿದ್ದೇನೆ, ಕ್ರಾಪ್ ಲೋನ್ನ ನಾವು ಮೊದಲನೇ ಹಂತದಲ್ಲಿ ಕ್ಲಿಯರ್ ಮಾಡ್ತೀವಿ ಅಂತಕ್ಕಂಥ ಏನು ಹೇಳಿದ್ದೇವೆ. ಅದರಿಂದ ಕ್ರಾಪ್ ಲೋನು ಇವತ್ತು ಇರತಕ್ಕಂಥದ್ದು. ಆಮೇಲೆ
ಪರ್ ಫ್ಯಾಮಿಲಿ 2 ಲಕ್ಷ ರೂಪಾಯಿಗಳು ಸೀಮಿತ ಮಾಡಿದ್ದೇವೆ, ಈಗ ಲಿಮಿಟ್ ಮಾಡಿದ್ದೇವೆ. ಅದಕ್ಕೆ ಕಾರಣ 2 ಲಕ್ಷ ಮಾಡಿರ್ತಕ್ಕಂಥ ಕಾರಣ ಕೆಲವರು 50 ಲಕ್ಷದಿಂದ 2 ಕೋಟಿ 3 ಕೋಟಿ ತಗೊಂಡಂಥವ್ರು ಇದ್ದಾರೆ. ರೈತರುಗಳ ಒಂದು ಭಾವನೆಗಳನ್ನು, ಬಡವರೇನಿದ್ದಾರೆ ರೈತರು, ಅವರ ಸಾಲ ಮನ್ನಾ ಆಗಬೇಕು ಅಂತಕ್ಕಂಥದ್ದು. ಶ್ರೀಮಂತರು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಕೊಂಡಿರ್ತಾರೆ ಬೇರೆ ಬೇರೆ ಚಟುವಟಿಕೆಗಳಿಗೆ. ಅದನ್ನು ಗಮನದಲ್ಲಿಟ್ಕೊಂಡು ಇವತ್ತು ನಾವು 2 ಲಕ್ಷ ರೂಪಾಯಿ ಲಿಮಿಟ್ ಹಾಕಿ ಈ ಸಾಲ ಏನು ಮನ್ನಾ ಮಾಡಿದ್ದೇವೆ. ಅದರಲ್ಲಿ ಬರ್ತಕ್ಕಂಥದ್ದು ಈಗ ಸುಮಾರು 34,000 ಕೋಟಿವರೆಗೆ ಮನ್ನಾ ಮಾಡತಕ್ಕಂಥ ನಿರ್ಧಾರ ಆಗಿದೆ. ಎಸ್, ದಟ್ ಈಸ್ ಆಲ್ಸೋ ಇನ್ಕ್ಲೂಡೆಡ್. Now it is 6% is there. ಎಲ್ಲ ಕನ್ಸ್ಯೂಮರ್ಸ್ಗೆ ಬರುತ್ತೆ. ಎಲೆಕ್ಟ್ರಿಸಿಟಿ ಡ್ಯೂಟಿ ಅಂತಕ್ಕಂಥದ್ದು 6% ಇದೆ. ಎಲೆಕ್ಟ್ರಿಸಿಟಿ ಡ್ಯೂಟಿ 6% ಇಂದ 9% ಏರಿಕೆ ಮಾಡಿದ್ದೇವೆ. ಅದು ಇಂಡಸ್ಟ್ರಿಗೂ ಸೇರುತ್ತೆ, ಇವ್ರಿಗೂ ಸೇರುತ್ತೆ. 10 ಪೈಸಾ ಇದ್ದಂಥದ್ದು ಇವತ್ತಿನ ಒಂದು ಏರಿಕೆಯಿಂದ 20 ಪೈಸಾ ಬರುತ್ತೆ. ಕ್ಯಾಪ್ಟಿವ್ ಕನ್ಸಂಪ್ಷನ್. ಯಾರು ಹೇಳಿದ್ದು? ನಾನೇನು ಆ ಥರ ಏನು ಹೇಳಿಲ್ವಲ್ಲ. ನಾನು ಆ ರೀತಿ ಹೇಳಿಲ್ಲ. ಯಾಕೆಂದ್ರೆ ಶಿಸ್ತನ್ನು ಕಾಪಾಡಬೇಕಲ್ಲ. ಹೇಳಿ ಸರ್. ಹಾಂ, 5 ವರ್ಷದಲ್ಲಿ ಸೋಷಿಯಲ್ ವೆಲ್ಫೇರ್ಗೆ ಎಷ್ಟು ಕೋಟಿಗಳು ಖರ್ಚು ಮಾಡಿದ್ದಾರೆ, ಅದರಲ್ಲಿ ಎಷ್ಟು ಜನಕ್ಕೆ ಹ್ಯೂಮನ್ ಗ್ರೋತ್ ಇಂಡೆಕ್ಸ್ ಆಗಿದೆ. ನಾವು 5 ವರ್ಷದಿಂದ